ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಹೋದ ಕ್ಲಾಸ್ನಲ್ಲಿ ಏನೇನು ನೋಡಿದ್ದೇವೆ ಅಂದರೆ, ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 1ದಲ್ಲಿ ವರ್ಡ್ ಪ್ಯಾಡ್ ಮತ್ತು ನೋಟ್ ಪ್ಯಾಡ್ ಇವುಗಳಿಗೆ ಇರತಕ್ಕಂಥ ಈ ಎರಡೂಗಳ ನಡುವೆ ಏನು ವ್ಯತ್ಯಾಸ ಇದೆ, ಎರಡು ಸಾಫ್ಟ್ವೇರ್ಗಳನ್ನು ಕಂಪೇರ್ ಮಾಡಿ ನೋಡಿದ್ದೀವಿ. ಈ ಎರಡು ಸಾಫ್ಟ್ವೇರ್ಗಳಲ್ಲಿ ಏನೇನು ವ್ಯತ್ಯಾಸ ಕಾಣಿದ್ದೀವಿ ನಾವು ವರ್ಡ್ ಪ್ಯಾಡ್ ಮತ್ತು ನೋಟ್ ಪ್ಯಾಡ್. ವರ್ಡ್ ಪ್ಯಾಡ್ದಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ದಾವೆ, ನೋಟ್ ಪ್ಯಾಡ್ದಲ್ಲಿ ಕಮ್ಮಿ ಆಪ್ಷನ್ಸ್ ಇದ್ದಾವೆ ಅನ್ನೋದನ್ನು ನಾವು ಹೋದ ಕ್ಲಾಸ್ನಲ್ಲಿ ನಾನು ನಿಮಗೆ ವಿವರಣೆ ಮಾಡಿ ಹೇಳ್ತೇನೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಪ್ರಾಕ್ಟಿಕಲ್ ಪಾರ್ಟ್ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 2 ಅಲ್ಲಿ ಬರ್ತಕ್ಕಂಥ ವರ್ಡ್ ಪ್ಯಾಡ್ದಲ್ಲಿ ಬರ್ತಕ್ಕಂಥ ಕ್ಲಿಪ್ ಬೋರ್ಡ್ ಗ್ರೂಪ್ ಬಗ್ಗೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಕ್ಲಾಸನ್ನು ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿದರೆ ನೀವು ಕೂಡ 1 ವರ್ಷದ ಕೋರ್ಸನ್ನು ಕಂಪ್ಲೀಟಾಗಿ ಮುಗಿಸ್ಕೋಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಪಾರ್ಟ್ 2 ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 2 ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾನೆ ಇದ್ದೇನೆ. ಮೊದಲಿಗೆ ನಾವು ವರ್ಡ್ ಪ್ಯಾಡ್ ಎಂದು ಟೈಪ್ ಮಾಡಿ ಸರ್ಚ್ದಲ್ಲಿ ಇಲ್ಲಿ ವರ್ಡ್ ಪ್ಯಾಡ್ ತೊಗೋಬೇಕಾಗ್ತದೆ. ಸೊ ವರ್ಡ್ ಪ್ಯಾಡ್ ತೊಗೊಂಡ ನಂತರ ನಾವು ಏನು ಮಾಡಬೇಕಾಗ್ತದೆ ಅಂದರೆ ಇಲ್ಲಿ ನೋಡಿರಿ ಏನಿದಾವೆ, ಇಲ್ಲಿ ಕ್ಲಿಪ್ ಬೋರ್ಡ್ ಗ್ರೂಪ್. ಓಕೆ, ಇಲ್ಲಿದೆ ನೋಡಿರಿ ಕ್ಲಿಪ್ ಬೋರ್ಡ್ ಗ್ರೂಪ್. ಇದು ಕ್ಲಿಪ್ ಬೋರ್ಡ್ ಗ್ರೂಪ್. ಇದು ಕ್ಲಿಪ್ ಬೋರ್ಡ್ ಗ್ರೂಪ್. ಇದರಲ್ಲಿ ಬರ್ತಕ್ಕಂಥವು ಕಟ್, ಕಾಪಿ ಮತ್ತು ಪೇಸ್ಟ್. ಮತ್ತೊಂದು ಬರ್ತದೆ ಪೇಸ್ಟ್ ಸ್ಪೆಷಲ್ ಅಂತೇಳಿ ಬರ್ತದೆ. ಇದ್ರ ಓಕೆ, ಇದು ಕ್ಲಿಪ್ ಬೋರ್ಡ್ ಗ್ರೂಪ್ ಅಂತೇಳಿ ಬರ್ತದೆ. ಸೊ ಇದನ್ನು ನಾವು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ. ಕಟ್ ಅಂದರೆ ಏನು, ಕಾಪಿ ಮತ್ತು ಪೇಸ್ಟು ಇವತ್ತನ್ನ ಮತ್ತು ಪೇಸ್ಟ್ ಸ್ಪೆಷಲ್ಲು ಈ ಆಪ್ಷನ್ಗಳ ಬಗ್ಗೆ ನಾನು ನಿಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೇನೆ. ಓಕೆ, ಸೊ ಇವಾಗ ನೋಡೋಣ. ನಾವು ಏನಾದರೂ ಒಂದು ಸ್ವಲ್ಪ ಇದರಲ್ಲಿ ಟೈಪ್ ಮಾಡಿ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ನಿಮಗೆ ಸೆಲೆಕ್ಟ್ ಮಾಡೋದು, ಆಮೇಲೆ ಕಟ್ ಮಾಡೋದು, ಆಮೇಲೆ ಮತ್ತೇನು ಮಾಡೋದು, ಕಾಪಿ ಮಾಡೋದು, ಆಮೇಲೆ ಪೇಸ್ಟ್ ಮಾಡೋದು, ಪೇಸ್ಟ್ ಸ್ಪೆಷಲ್ ಮಾಡೋದು, ಈ ಪ್ರಕಾರ ನಾನು ನಿಮಗೆ ಹೇಳ್ತೀನಿ. ಸೊ ನಾವು ಏನು ಮಾಡೋಣ, ಇವತ್ತು ಟೈಪ್ ಮಾಡ್ತೀನಿ. ಓಕೆ, ಕಂಪ್ಯೂಟರ್ ಏನಾದರೂ ನಾನು ಟೈಪ್ ಮಾಡ್ಕೊತೀನಿ. electronic device. Okay, which stores and processes information or data. Okay, that can help solve problem quickly. Easily and give meaningful results. ಇಷ್ಟು ನಾನು ಏನು ಮಾಡಿದ್ದೀನಿ, ಈಗ ಕಂಪ್ಯೂಟರ್ ಮೀನಿಂಗನ್ನು ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಸೊ ನಿಮಗೂ ಇದು ಕಾಣಿಸ್ತಾ ಇದೆ ನೋಡಿರಿ. ಅ ಕಂಪ್ಯೂಟರ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಸ್ಟೋರ್ಸ್ ಆ್ಯಂಡ್ ಪ್ರೊಸೆಸಸ್ ಇನ್ಫಾರ್ಮೇಷನ್ ಆರ್ ಡೇಟಾ ದ್ಯಾಟ್ ಕ್ಯಾನ್ ಹೆಲ್ಪ್ ಸಾಲ್ವ್ ಪ್ರಾಬ್ಲಮ್ ಕ್ವಿಕ್ಲಿ, ಈಸಿಲಿ ಆ್ಯಂಡ್ ಗಿವ್ ಮೀನಿಂಗ್ಫುಲ್ ರಿಸಲ್ಟ್. ಸೊ ಇದನ್ನು ನಾವು ಏನು ಮಾಡಬೇಕು, ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಶಾರ್ಟ್ಕಟ್ಗೆ ಏನಿದೆ, ಕಂಟ್ರೋಲ್ ಎ. ಓಕೆ, ಈಗ ನಾವು ಏನು ಮಾಡಬೇಕಾಗಿದೆ ಅಂದರೆ ಇಲ್ಲಿ ಕಟ್ ಮಾಡಬೇಕಾಗಿದೆ. ಸೊ ಕಟ್ಗೆ ಏನಿದೆ ಶಾರ್ಟ್ಕಟ್ ಕೀ, ಕಟ್ ಕಂಟ್ರೋಲ್ ಎಕ್ಸ್, ಕಾಪಿ ಕಂಟ್ರೋಲ್ ಸಿ, ಮತ್ತು ಪೇಸ್ಟ್ ಕಂಟ್ರೋಲ್ ವಿ, ಮತ್ತು ಪೇಸ್ಟ್ ಸ್ಪೆಷಲ್ ಅಂತ ಹೊಸದಾಗಿ ಬಂದಿದೆ ಇದರಲ್ಲಿ. ಸೊ ಇದಕ್ಕೆ ಅಲ್ಟ್ ಕಂಟ್ರೋಲ್ ವಿ ನಾವು ಪ್ರೆಸ್ ಮಾಡಬೇಕಾಗ್ತದೆ. ಸೊ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ, ಇವಾಗ ನೋಡಿರಿ
ಕಟ್ ಮಾಡ್ತೀನಿ. ಕಟ್ ಮಾಡಿದ್ರೆ ಏನಾಗ್ತದೆ, ಹೋಗ್ತದೆ. ಮತ್ತು ನಾ ಪುನಃ ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಆಗ್ತಿದೆ ನೋಡಿರಿ. ಕಂಟ್ರೋಲ್ ವಿ ಹೊಡೆದ್ರೆ ಅಂದ್ರೆ ಏನಾಗ್ತದೆ, ಪುನಃ ಬರ್ತದೆ. ಎಷ್ಟು ಸಲ ಪೇಸ್ಟ್ ಮಾಡ್ಕೋಬೋದು ನಾವು, ನಮಗೆ ಎಷ್ಟು ಸಲ ಬೇಕು ಅಷ್ಟು ಸಲ ಏನು ಮಾಡ್ಕೋಬೋದು, ಇಲ್ಲಿ ಪೇಸ್ಟ್ ಕಂಟ್ರೋಲ್ ವಿ, ಕಂಟ್ರೋಲ್ ಮೌಸ್ ಕ್ಲಿಕ್ ಮಾಡಿದರೆ ಈ ಪ್ರಕಾರವಾಗಿ ಎಲ್ಲನೂ ಬಂದುಬಿಡ್ತದೆ. ಸೊ ಇದು ಪೇಸ್ಟ್. ಓಕೆ, ಆಮೇಲೆ ನೆಕ್ಸ್ಟ್ ನಾ ಏನು ಮಾಡ್ತೀನಿ, ಇಷ್ಟೂ ಎಲ್ಲ ಏನು ಮಾಡ್ತೀನಿ, ಕಾಪಿ ಮಾಡ್ಕೋತೀನಿ. ಓಕೆ, ಇಲ್ಲಿ ಕಾಪಿ ಆಗ್ತಿದೆ ನೋಡಿ, ಕಂಟ್ರೋಲ್ ಸಿ, ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡ ನಂತರ ಕರ್ಸರ್ ಇಲ್ಲಿ ಹೊರಗಡೆ ಇಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ರಿ. ಓಕೆ, ಅಷ್ಟೂ ಏನಾಗ್ತದೆ, ಇಲ್ಲಿ ಪೇಸ್ಟ್ ಆಗಿದೆ ನೋಡಿರಿ. ಓಕೆ, ಇದು ಕಟ್ಟು, ಕಾಪಿ ಮತ್ತು ಪೇಸ್ಟು. ಇನ್ನು ಪೇಸ್ಟ್ ಸ್ಪೆಷಲ್ ಅಂದರೆ ನಾವು ಇದನ್ನೇ ಏನು ಮಾಡ್ತೀನಿ, ಇಲ್ಲಿ ಕಾಪಿ ಮಾಡ್ತೀನಿ ಮತ್ತು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಸ್ಪೆಷಲ್ ಬಂದ ನಂತರ ಇಲ್ಲಿ ಒಂದು ವಿಂಡೋ ಬರ್ತದೆ. ಸೊ ಇದರಲ್ಲಿ ನಿಮ್ಗೆ ಏನು ಕೇಳ್ತೈತಿ ಅಂದರೆ ವರ್ಡ್ ಪ್ಯಾಡ್ ಡಾಕ್ಯುಮೆಂಟ್ ಅದು ಕೇಳ್ತದೆ. ಸೊ ಇಲ್ಲಿ ನಾ ಏನು ಮಾಡಬೇಕಾಗ್ತದೆ, ಓಕೆ ಕೊಡ್ತೀನಿ. ಈಗ ನೋಡಿರಿ ಏನು ಬಂದದೆ, ಇಲ್ಲಿ ಪೇಸ್ಟ್ ಸ್ಪೆಷಲ್ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಿ ನೀವು. ಇಲ್ಲಿ ಸೆಲೆಕ್ಟ್ ಮಾಡಿದ ಕೂಡಲೇ ಏನಾಗ್ತದೆ, ಇದಕ್ಕೆ ಬಾರ್ಡರ್ ಔಟ್ಲೈನ್ ಬರ್ತದೆ. ಇದು ಪೇಸ್ಟ್ ಅಂದರೆ ಬರೋದಿಲ್ಲ, ಕಂಟ್ರೋಲ್ ವಿ ಮಾಡಿದರೆ ಬರೋದಿಲ್ಲ. ಅಲ್ಟ್ ಕಂಟ್ರೋಲ್ ವಿ ಮಾಡಿದರೆ ಮಾತ್ರ ಇದೇನಾಗ್ತದೆ, ಇಲ್ಲಿ ಪೇಸ್ಟ್ ಸ್ಪೆಷಲ್ ಇಲ್ಲಿದೆ ನೋಡಿರಿ. ಇದು ಪೇಸ್ಟು ಕಂಟ್ರೋಲ್ ವಿ ಮತ್ತು ಪೇಸ್ಟ್ ಸ್ಪೆಷಲ್ ಅಲ್ಟ್ ಕಂಟ್ರೋಲ್ ಏನು ಮಾಡಬೇಕು ನೀವು, ಅಲ್ಟ್ ಕಂಟ್ರೋಲ್ ಮತ್ತು ವಿ ಪ್ರೆಸ್ ಮಾಡ್ಕೋಬೇಕು. ಕೀಬೋರ್ಡಲ್ಲಿರ್ತದೆ. ಇದು ಏನಂದರೆ ಇದು ಪೇಸ್ಟ್ ಸ್ಪೆಷಲ್ ಮಾಡಿದ್ರಿಂದ ನಾವು ಏನಾಗ್ತದೆ, ಇಲ್ಲಿ ಬಾರ್ಡರ್ ಬರ್ತದೆ, ಔಟ್ಲೈನ್ ಬಾರ್ಡರ್ ಬರ್ತದೆ. ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ವಿವರಣೆ ಮಾಡಿದ್ದೇನೆ. ಕ್ಲಿಪ್ ಬೋರ್ಡ್ ಗ್ರೂಪ್ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಓಕೆ, ನಾಳಿನ ಕ್ಲಾಸ್ನಲ್ಲಿ ಮತ್ತೆ ನಾನು ಅದರ ಮುಂದಿನ ಗ್ರೂಪನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಡಿಯಾಗಿ ಅಷ್ಟೇ ಕ್ಲಾಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದರೆ ತಮಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಈಸಿಯಾಗಿ ನೀವು ಸ್ಟೆಪ್ ಪ್ರಕಾರ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಮಾಡ್ಕೋಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಇರುವುದರಿಂದ, ನನ್ನ ಅಭಿಪ್ರಾಯ ಇರುವುದರಿಂದ ನಾನು ಇಷ್ಟೇ ವಿಡಿಯೋನ ಮಾಡಿ ಇಷ್ಟೇ ಕ್ಲಾಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿದಿರಿ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.